ನೋಡ್ಬೇಕು ಕನ್ನಡಿಗರು. ಅಣ್ಣ ಎಲ್ರು ತಿಂತಾರ ಮಾತ್ರ ಶುರುವಾಯ್ತು ನೋಡಿ ನಮ್ಮ ಅಯ್ಯಗ್ರೀವ ಜಾತ್ರೆ. ಅಣ್ಣ ನನ್ನ ಹತ್ರ ಐತೆ ಕಾಸು ಅಯ್ಯಗ್ರೀವದಲ್ಲಿ ಒಂದೊಂದ್ ಸೀರೆ ಕೇಳ್ತಾ ನೋಡಿ ಗೂಸ್ ಬಂಪ್ಸು. ಅಣ್ಣ ಎಲ್ರು ತಿಂತಾರ ಹಾಲ್ಕೋವಾ 100 ಡೇಸ್ ಓಡೋದು ಫಿಕ್ಸ್ ಅಯ್ಯಗ್ರೀವ. ಅಣ್ಣ ಇಲ್ಲಿದೆ ಬಾರು ಬ್ಲಾಕ್ ಬಸ್ಟರ್ ಹೊಡಿಯುತ್ತೆ ನೋಡಿ ನಮ್ ಬಾಸ್ ಧನ್ವೀರು. ಅಣ್ಣ ಎಲ್ಲರ ಹತ್ರ ಐತೆ ಕಾಸು ಕರ್ನಾಟಕ ಒಬ್ರು ನಮ್ ಡಿ ಬಾಸು. ಅಣ್ಣ ಪ್ರತಿಯೊಬ್ರು ನೋಡಿ ಮೆಣಸಿನಕಾಯಿ ತಿಂದ್ರೆ ಖಾರ ಕರ್ನಾಟಕಕ್ಕೆ ಒಬ್ರು ನಮ್ ಸೋಗ್ದಾರ್ ಧನ್ವೀರ. ಪ್ರತಿಯೊಬ್ರು ನೋಡ್ಬೇಕು ಈ ತರ ಪಿಕ್ಚರ್ ಇನ್ನ ಬರ್ತಾ ಇರ್ಬೇಕು. ಯಾರು ಬಾಸ್ ಧನ್ವೀರ್ ಅಣ್ಣ ಈ ತರ ಪೊಲೀಸ್ ಅಲ್ಲಿ ಮಾಡಿದ್ದಾರೆ. ಫಸ್ಟ್ ಪಿಕ್ಚರ್ 100% ಬ್ಲಾಕ್ ಬಸ್ಟರ್ 100 ಡೇಸ್ ಓಡಿಸ್ತೀವಿ. ಡಿ ಬಾಸ್ ಅಭಿಮಾನಿಗಳು ನಿಂತ್ಕೊಂತೀವಿ. ಪ್ರಾಣಿಗಳನ್ನ ಡಿ ಬಾಸ್ ಅವರು ಯಾವ ತರ ಚೆನ್ನಾಗಿ ನೋಡ್ಕೊಂಡು ಹೇಳ್ಕೊಟ್ಟಿದಾರೋ ಮೂವಿಗೂ ಪ್ರಾಣಿಗಳಿಗೆ ಏನು ತೊಂದರೆ ಮಾಡಬಾರ್ದು ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಒಳ್ಳೆ ಮೆಸೇಜ್ ಮೂವಿ, ಪ್ರತಿಯೊಬ್ಬರು ನೋಡ್ಬೋದು, ಡಾಕ್ಟರ್ಸ್ ಫ್ಯಾಮಿಲಿ ಎಲ್ಲರೂ ನೋಡ್ಬೋದು ಮೂವಿ. ಇಲ್ಲಿ ನಾನು ಡಿ ಬಾಸ್ ಅಭಿಮಾನಿಯಾಗಿ ಧನ್ವೀರ್ ಅಣ್ಣನ್ ಸಪೋರ್ಟರ್ ಆಗಿ ಮಾತಾಡ್ತಾ ಇಲ್ಲ, ಫಸ್ಟ್ ಆಸ್ ಎ ಕನ್ನಡ ಪ್ರೇಕ್ಷಕನಾಗಿ ಮಾತಾಡ್ತಾ ಇದ್ದೀನಿ. ಮೂವಿ ಅಂತೂ ನಿಜ ಚೆನ್ನಾಗಿದೆ. ನಾನು ಟ್ರೈಲರ್ ನೋಡಿ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೂವಿಯಿಂದ. ತುಂಬಾ ಯೂನಿಕ್ ಆಗಿದೆ. ನಾನು ಫಸ್ಟ್ ಧನ್ವೀರ್ ಅಣ್ಣಂಗೆ ಹ್ಯಾಟ್ಸ್ ಆಫ್ ಹೇಳೋದಕ್ಕಿಂತ ಮುಂಚೆ ಕತೆ ಬರ್ದವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಈ ತರ ಮೂವಿ ಮಾಡ್ಬೋದು ಅಂತ ತೋರ್ಸಿದ್ಕೆ ಹ್ಯಾಟ್ಸ್ ಆಫ್ ಸರ್. ಕತೆ ಬರ್ದವ್ರು ಯಾರು ಅಂತ ಗೊತ್ತಿಲ್ಲ, ನಿಜ ಚೆನ್ನಾಗಿ ಬರ್ತಿದ್ರ. ಹಂಗೆ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಹಂಗೆ ಅವ್ರ ಕತೆ ಬರ್ದಂಗೆ ತಗೊಂಡೋಗಿದ್ದೀರಾ. ಧನ್ವೀರ್ ಅಣ್ಣನ ಆಕ್ಟಿಂಗ್ ಚೆನ್ನಾಗಿದೆ, ತುಂಬಾ ಮೂವಿ ಚೆನ್ನಾಗಿದೆ. ಇಲ್ಲಿ ಫ್ಯಾನ್ಸ್ ವಾರ್ನ ಸೈಡ್ಗೆ ಇಟ್ಬಿಟ್ಟು ಒಂದ್ಸತಿ ಬಂದ್ ಮೂವಿ ನೋಡ್ರಿ. ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಿಜ ನನ್ಗೆ ಬೈರಿ, ಹೇಳ್ತೀನಿ ನಿಜ ಮೂವಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈಗ ಡಿ ಬಾಸ್ ಅಭಿಮಾನಿಯಾಗಿ ಧನ್ವೀರ್ ಅಣ್ಣನ ಸಪೋರ್ಟ್ ಆಗಿ ಹೇಳಿದ್ರೆ ಮೂವಿ ನೆಕ್ಸ್ಟ್ ಆರ್ಡರ್ ತುಂಬಾ ಚೆನ್ನಾಗಿದೆ. ನಾವು ನಮ್ಮ ಬಾಸ್ನು ಬಿಟ್ಟಿಲ್ಲ, ಧನ್ವೀರ್ ಅಣ್ಣನು ಬಿಡಲ್ಲ. ನಿಂತರೆ ನಾಯಕ್ಕಾಗಿ ಕೇಳುವ ಎಲ್ಲಕ್ಕೂ ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದ. ಮೂವಿ ಚೆನ್ನಾಗಿದೆ, ಕನ್ನಡ ಪ್ರೇಕ್ಷಕರು ಬರ್ರಿ ನೋಡಿ. ತುಂಬಾ ಯೂನಿಕ್ನೆಸ್ ಆಗಿದೆ, ಒಂದು ಹೊಸತನ ತೋರಿಸಿದಾರೆ ಮೂವಿಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಜ್ಞಾನಕ್ಕೂ ನೋಡಿ, ಈಗಿನ ವಿಜ್ಞಾನಕ್ಕೂ ಆಗಿನ ಪುರಾಣಕ್ಕೂ ಚಾಲೆಂಜ್ ಮಾಡಿದ್ದಾರೆ ಡೈರೆಕ್ಟರ್ ರಘು ಸರ್ ಅವರು. ಈ ತರ ಎಷ್ಟೋ ಸಿನಿಮಾ ನೋಡಿದ್ವಿ, ಈ ತರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೋಡಿ. ಗಣೇಶನ್ ತಲೆ ಕಟ್ ಮಾಡಿ ಮನುಷ್ಯನ ತೋರಿಸೋದು, ಆಗ ಮಿಸ್ ಮಾಡೋದು, ಅದೆಲ್ಲ ಕತೆ ಅಂತೂ ತುಂಬಾ ಚೆನ್ನಾಗಿ ಹೇಳ್ತಿದ್ರೆ. ದಯವಿಟ್ಟು ಸಿನಿಮಾ ನೋಡಿ, ಯಾರ್ಯಾರು ನೋಡಿಲ್ಲ. ತುಂಬಾ ವರ್ಷಗಳ ನಂತರ ಒಳ್ಳೆ ಪಿಕ್ಚರ್ ಬಂದಿದೆ. ಈ ವಿಜ್ಞಾನಕ್ಕೂ ಮತ್ತೆ ನಮ್ಮ ಏನಂದ್ರೆ ಪುರಾಣಕ್ಕೂ ಚಾಲೆಂಜ್ ಆಗಿ ಮಾಡಿದ್ರೆ ಸಿನಿಮಾ. ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಆಲ್ ದ ಬೆಸ್ಟ್. ಫೈಟಿಂಗ್ ಎಲ್ಲ ಸುನೀಲ್ ಅವರು ಆಫ್ಟರ್ ಎಕ್ಸ್ಕ್ಯೂಸ್ ಮೀ ಆದ್ಮೇಲೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಬ್ಬಾಬಾಬು ಏನ್ ಫೈಟಿಂಗ್ ಅದು ಇಟ್ಟಿದ್ದಾರೆ. ಲಾಸ್ಟ್ ಫೈಟಿಂಗ್ ಅಂತೂ ಯಾರು ಮಿಸ್ ಮಾಡ್ಕೊಳ್ಬೇಡಿ, ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ಪ್ರಿಯರು ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಅಯ್ಯಗ್ರೀವನೇ ಒಂದೇ ಒಂದು ದರ್ಶನ್ ಸರ್ ಇಲ್ಲ ಅನ್ನೋದು ಕೊರತೆ ಬಿಟ್ರೆ ಇನ್ನೇನಿಲ್ಲ. ದರ್ಶನ್ ಸರ್ ನೋಡ್ತಾರೆ ಪಿಕ್ಚರ್, ಬಂದೇ ಬರ್ತಾರೆ. ಅವ್ರು ನೋಡಿದ್ರೆ ನಮ್ಗಿಂತ ಹೆಚ್ಚು ಇನ್ನೂ ಖುಷಿ ಪಡ್ತಾರೆ. ತುಂಬಾ ವರ್ಷಗಳ ನಂತರ ಅಯ್ಯಗ್ರೀವ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ಅಯ್ಯಗ್ರೀವಗೆ. ಥ್ಯಾಂಕ್ ಯು. ಅಯ್ಯಗ್ರೀವ ಅನ್ನೋದು ತುಂಬಾ ಚೆನ್ನಾಗಿದೆ ಸಿನಿಮಾ. ನೋಡ್ತಾ ಇರೋ ಒಂದು ಕ್ಯೂರಿಯಾಸಿಟಿ ಇದೆ, ಮುಂದೆ ಏನಾಗುತ್ತೋ ಅನ್ನೋದು. ಮತ್ತೆ ಸೈಂಟಿಸ್ಟ್ ಆಗಿ ಒಬ್ಬ ಮನ್ಸನ್ನ ಬೇರೆ ತಲೆಗಳು ಹಾಕಿದಾಗ ಯಾವ ರೀತಿ ಇದಾಗತ್ತೆ ಅನ್ನೋದನ್ನ ಇದರಲ್ಲಿ ತುಂಬಾ ತೋರಿಸಿದ್ದಾರೆ. ಮತ್ತೆ ನಮ್ಮ ಧನ್ವೀರ್ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ ಒಂದು. ಆಮೇಲೆ ಸುನಿಲ್ ರಾವ್ ಅವರ ಆಕ್ಟಿಂಗ್, ಇಂಟ್ರಡಕ್ಷನ್, ಎಂಟ್ರಿ ಅಂತೂ ಎಕ್ಸ್ಟ್ರಾರ್ಡಿನರಿ, ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಲಾಸ್ಟ್ ಅಂತೂ ತುಂಬಾ ಕ್ಲೈಮಾಕ್ಸ್ ಅಂತೂ ಸೂಪರ್. ಇನ್ನು ಮತ್ತೆ ಸುನಿಲ್ ರಾವ್ ಮತ್ತೆ ಬರ್ತಾರೆ, ಟ್ರೈ ಅಗೈನ್. ಸೂಪರ್ ಸಿನಿಮಾ, ಎಲ್ಲರೂ ನೋಡೋದು ಸಿನಿಮಾ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.